ಯಲ್ಲಾಪುರ ತಾಲೂಕಿನಲ್ಲಿ ಸಚಿವ ಶಿವರಾಮ್ ಹೆಬ್ಬಾರ್ ನೇತೃತ್ವದಲ್ಲಿ ವಿಧಾನ ಪರಿಷತ್ ಬಿಜೆಪಿ ಅಭ್ಯರ್ಥಿ ಗಣಪತಿ ಉಳ್ವೇಕರ್ ಪರ ಚುನಾವಣಾ ಪ್ರಚಾರ ಸಭೆ ನಡೆಸಲಾಯಿತು. ಯಲ್ಲಾಪುರ ತಾಲೂಕಿನ ಇಡಗುಂದಿ, ಹಳ್ಳಿಗದ್ದೆ, ಮಂಚಿಕೇರಿ ಹಾಗೂ ಪಟ್ಟಣದ ಅಡಿಕೆ ಭವನದಲ್ಲಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಗಣಪತಿ ಉಳ್ವೇಕರ್ ಚುನಾವಣಾ ಪ್ರಚಾರ ಸಭೆ ನಡೆಸಿದರು. ತಾಲೂಕಿನ ಅಡಿಕೆ ಭವನದಲ್ಲಿ ಜರುಗಿದ 8 ಪಂಚಾಯತ್ ಹಾಗೂ ಯಲ್ಲಾಪುರ ಪಟ್ಟಣ ಪಂಚಾಯತ್ ಚುನಾಯಿತ ಸದಸ್ಯರಿಗಾಗಿಯೇ ಮೀಸಲಾಗಿದ್ದ ಸಭೆಯಲ್ಲಿ ಸಚಿವ ಶಿವರಾಮ್ ಹೆಬ್ಬಾರ್ ಮಾತನಾಡಿ, ಜಿಲ್ಲೆಯಲ್ಲಿ ವಿರೋಧ ಪಕ್ಷದ ಚುನಾಯಿತ ಸದಸ್ಯರು ಬೆರಳೆಣಿಕೆಯಲ್ಲಿದ್ದು ಬಿಜೆಪಿ 124 ಪಂಚಾಯತದಲ್ಲಿ ಅಧಿಕಾರದಲ್ಲಿದ್ದು 1866ಕ್ಕೂ ಅಧಿಕ ಸದಸ್ಯರನ್ನ ಒಳಗೊಂಡ ಅತಿದೊಡ್ಡ ಪಕ್ಷವಾಗಿದೆ. ಗ್ರಾಮ ಪಂಚಾಯತ್ ಚುನಾವಣೆ ನಡೆದಾಗಲೇ ಪರಿಷತ್ ಚುನಾವಣೆಯ ಪೂರ್ವ ಸಿದ್ಧತೆ ಪ್ರಾರಂಭಿಸಲಾಗಿತ್ತು. ಪ್ರತಿ ಪಂಚಾಯತ್ ಮಟ್ಟದಲ್ಲೂ ಪಕ್ಷ ಬಲವರ್ಧನೆ ಮತ್ತು ಭವಿಷ್ಯದ ಚುನಾವಣೆ ಗಮನದಲ್ಲಿಟ್ಟುಕೊಂಡು ಗೆಲುವು ಸಾಧಿಸಬೇಕಿದೆ. ಚುನಾವಣೆಯ ಕೊನೆಯ ಕ್ಷಣದಲ್ಲಿ ಸದಸ್ಯರ ದಿಕ್ಕು ತಪ್ಪಿಸಲು ವಿರೋಧ ಪಕ್ಷದವರು ಆಶೆ ಆಮಿಷಗಳನ್ನ ತೋರಿದ್ರು ಮಣಿಯದೆ ಪಕ್ಷದ ಅಭ್ಯರ್ಥಿ ಪರ ಮೊದಲ ಪ್ರಾಶಸ್ತ್ಯ ಮತ ಚಲಾಯಿಸಿ ಪ್ರಚಂಡ ಗೆಲುವು ದಾಖಲಿಸಬೇಕಿದೆ ಎನ್ನುವ ಮೂಲಕ ಗಣಪತಿ ಉಳ್ವೇಕರ್ ಪರ ಮತಯಾಚಿಸಿದ್ರು. 8 ಪಂಚಾಯತ್ಗಳ ಒಟ್ಟು ವೋಟರ್ ಸಂಖ್ಯೆ 104. ಇದರಲ್ಲಿ ಬಿಜೆಪಿಯ ವೋಟರ್ ಸಂಖ್ಯೆ 81. ಇಡೀ ಯಲ್ಲಾಪುರ ತಾಲೂಕಿನ ಒಟ್ಟು ಸದಸ್ಯರ ಸಂಖ್ಯೆಯಲ್ಲಿ 24 ಜನರನ್ನು ಹೊರತುಪಡಿಸಿ 24 ಜನರನ್ನು ಹೊರತುಪಡಿಸಿ ಇಡೀ ತಾಲೂಕಲ್ಲಿ ಬಾಕಿ ಎಲ್ಲ ಅಭ್ಯರ್ಥಿಗಳು ಭಾರತೀಯ ಜನತಾ ಪಾರ್ಟಿ. ಈ ಜಿಲ್ಲೆಯಲ್ಲಿ ಹೈಯೆಸ್ಟ್ ಒನ್ ಸೈಡ್ ವೋಟ್ ಆಗ್ತಕ್ಕಂಥ ತಾಲೂಕು ಕ್ಷೇತ್ರದಲ್ಲಿ ಎಲ್ಲಾ ಪಂಚಾಯತ್ಗಳು ನಮ್ಮದೇ ಇದ್ದಂತ ತಾಲೂಕು ಆಗ್ತದೆ. ಈ ತಾಲೂಕಿನಲ್ಲಿ ಯಾವುದೇ ಬೇರೆ ಪಂಚಾಯತ್ಗಳು, ಬೇರೆ ಪಕ್ಷದ ಪಂಚಾಯತ್ಗಳಿಲ್ಲ. ಎಲ್ಲ ಪಂಚಾಯತ್ಗಳು ಭಾರತೀಯ ಜನತಾ ಪಾರ್ಟಿಯ ಸ್ವಾಧೀನದಲ್ಲಿರ್ತಕ್ಕಂಥ ಪಂಚಾಯತ್. ಹಾಗಾಗಿ ನಮ್ಮ ಮೇಲೆ ಮಾಡುವಂತ ಜವಾಬ್ದಾರಿ ಇದೆ. ಹೆಚ್ಚಿನ ಸಂಖ್ಯೆ ನಮ್ದಿದ್ದ ಕಾರಣಕ್ಕೆ ನಾವು ಮತ್ತಷ್ಟು ಸಂಖ್ಯೆಯನ್ನು ವೃದ್ಧಿ ಮಾಡಿಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಯಾವ್ಯಾವ ಏನೇನು ಶಕ್ತಿಯ ಪ್ರಯೋಗ ಮಾಡಬೇಕು ಮತ್ತು ಹೆಚ್ಚು ಓಟ್ಗಳನ್ನ ತರಬೇಕು. ಪರಿಷತ್ ಚುನಾವಣೆ ಬಿಜೆಪಿ ಅಭ್ಯರ್ಥಿ ಗಣಪತಿ ಉಳ್ವೇಕರ್ ಮಾತನಾಡಿ, ಕಳೆದ ಹಲವು ವರ್ಷಗಳಿಂದ ಪಕ್ಷದ ವಿವಿಧ ಸ್ತರಗಳ ಹುದ್ದೆ ನಿಭಾಯಿಸಿ ಜಿಲ್ಲಾ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿ ಜಿಲ್ಲಾ ಕೇಂದ್ರ ಕಾರವಾರದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಅನುಷ್ಠಾನಗೊಳಿಸಿದ್ದೇನೆ. ಪ್ರಸ್ತುತ ಮೀನುಗಾರ ರಾಜ್ಯ ಪ್ರಕೋಷ್ಠದಲ್ಲಿಯೂ ಸೇವೆ ಸಲ್ಲಿಸುತ್ತಿದ್ದೇನೆ. ಸದ್ಯ ಪರಿಷತ್ ಚುನಾವಣೆಗೆ ಸ್ಪರ್ಧಿಸಿದ್ದು ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಲು ಬಿಜೆಪಿಯ ಸಂಘಟನೆ ಬಲಪಡಿಸಲು ನನಗೆ ಮತ ನೀಡಿ ಎಂದು ಸದಸ್ಯರಲ್ಲಿ ವಿನಂತಿಸಿದ್ರು. ಸ್ಥಳೀಯ ಕಮಿಟಿ ಚೇರ್ಮನ್ ಆಗಿ 2 ಬಾರಿ ಅಧ್ಯಕ್ಷನಾಗಿ ನಾನು ಸೇವೆ ಮಾಡಿದಂತ ಸೇವೆ ಬಹಳಷ್ಟು ಕಾರವಾರದ ಅಭಿವೃದ್ಧಿಗೆ ಶ್ರಮಪಟ್ಟಿದ್ದೇನೆ. ಅದರಂತೆ ನಮ್ಮ ಬಿಜೆಪಿಯ ಜಿಲ್ಲೆಯ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಇನ್ನು ಬರಲಿರುವ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗೆ ಪರಿಷತ್ ಗೆಲುವು ದಿಕ್ಸೂಚಿಯಾಗಲಿದೆ ಎಂದು ರಾಜ್ಯ ವಿಕೇಂದ್ರೀಕರಣ ಯೋಜನಾ ಸಮಿತಿ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ, ಜಿಲ್ಲಾ ವಕ್ತಾರ ನಾಗರಾಜ್ ನಾಯ್ಕ್, ಮಹಿಳಾ ಮೋರ್ಚಾ ರೇಖಾ ಹೆಗಡೆ, ತಾಲೂಕ್ ಬಿಜೆಪಿ ಅಧ್ಯಕ್ಷ ಗೋಪಾಲ್ ಕೃಷ್ಣ ಗಾಂವ್ಕರ್ ಹೇಳಿದ್ರು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಿಜಯ್ ಮಿರಾಶಿ, ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಸುನಂದಾ ದಾಸ್, ಉಪಾಧ್ಯಕ್ಷೆ ಶಾಮಿಲಿ ಪಾಟಣ್ಕರ್, ಪಕ್ಷದ ಪ್ರಮುಖರಾದ ಕಲ್ಪನಾ ನಾಯ್ಕ್, ಉಮೇಶ್ ಭಾಗವತ್, ರವಿ ಕೈಟ್ಕರ್, ಸಚಿವ ಶಿವರಾಮ್ ಹೆಬ್ಬಾರ್ ಪುತ್ರ ವಿವೇಕ್ ಹೆಬ್ಬಾರ್, ತಾಲೂಕಿನ 7 ಗ್ರಾಮ ಪಂಚಾಯತ್ ಸದಸ್ಯರು, ಪಟ್ಟಣ ಪಂಚಾಯತ್ ಸದಸ್ಯರು, ವಿವಿಧ ಘಟಕಗಳ ಪ್ರಮುಖ ಕಾರ್ಯಕರ್ತರು, ತಾಲೂಕ್ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರಸಾದ್ ಹೆಗಡೆ ಉಪಸ್ಥಿತರಿದ್ದರು. ಬೆಲೆ ಕಡಿಮೆಯಾದಾಗ ಬೆಳೆಯ ಪ್ರಮಾಣ ಹೆಚ್ಚಾಗಿರುತ್ತದೆ. ಬೆಲೆ ಹೆಚ್ಚಾದಾಗ ಬೆಳೆ ಪ್ರಮಾಣ ಕಡಿಮೆ ಇರುತ್ತದೆ. ಇದು ರೈತರ ಬದುಕಿನ ಹಾವು ಏಣಿ ಆಟ. ಈ ಬಾರಿ ಹತ್ತಿಗೆ ಒಲಿದಿತ್ತು ಉತ್ತಮ ಬೆಲೆ, ಆದರೆ ಬೆಳೆಯ ಪ್ರಮಾಣವೇ ಕಡಿಮೆಯಾಗಿದೆ. ಯಲ್ಲಾಪುರ ತಾಲೂಕಿನ ಕಿರವತ್ತಿಯಲ್ಲಿ ಹತ್ತಿ ವಹಿವಾಟು ಪ್ರಾರಂಭವಾಗಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ರೈತರು ತಾವು ಬೆಳೆದ ಬೆಳೆಯನ್ನ ಬಿಕರಿ ಮಾಡಲು ಮಾರುಕಟ್ಟೆಗೆ ಮುಂಜಾನೆಯಿಂದಲೇ ಹಂಡಿಗೆ ಮೂಟೆಗಳನ್ನ ಗೂಡ್ಸ್ ರಿಕ್ಷಾ, ಲಾರಿಗಳಲ್ಲಿ ತಂದು ಹತ್ತಿ ವಹಿವಾಟು ನಡೆಯುವ ಮೈದಾನದ ತುಂಬಾ ಜೋಡಿಸಿದ್ದಾರೆ. ಸಂಜೆ 4ರವರೆಗೆ ಹೀಗೆ ಹತ್ತಿ ತುಂಬಿದ ಹಂಡಿಗೆಗಳನ್ನ ರಾಶಿ ಹಾಕುತ್ತಾ 4ರ ನಂತರ ಹತ್ತಿ ವ್ಯಾಪಾರಿಗಳು ಟೆಂಡರ್ ಕೋಟ್ ಮಾಡ್ತಾರೆ. ಕಳೆದ ವರ್ಷ ಬಹುತೇಕ ರೈತರು ಹತ್ತಿ ಬೆಳೆದಿದ್ದರೂ ಬೆಲೆ ಪ್ರತಿ ಕ್ವಿಂಟಲ್ಗೆ 8,160 ರೂಪಾಯಿಗಳಾಗಿತ್ತು. ಈ ವರ್ಷ ಬೆಳೆ ಬೆಳೆದಿರೋದೇ ಕಡಿಮೆ. ಅದರಲ್ಲೂ ಅಕಾಲಿಕ ಮಳೆ ರೈತರ ಬೆಳೆದ ಅಲ್ಪ ಬೆಳೆಗೂ ತತ್ವಾರ ತಂದೊಡ್ಡಿದ್ದು ಬೆಲೆ ಮಾತ್ರ 15,000ದ ಆಸುಪಾಸಿನಲ್ಲಿದೆ. ಬೆಳೆ ಬೆಳೆದ ಕೆಲ ರೈತರ ಮೊಗದಲ್ಲಿ ಸಂತಸವಿದ್ರೆ ಬೆಳೆಯದ ರೈತರು ಕೈ ಹಿಸುಕಿಕೊಳ್ತಿದ್ದಾರೆ.
ತಾಲೂಕಿನಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೆಯುವ ಪ್ರದೇಶಗಳೆಂದರೆ ಕಿರ್ವತ್ತಿ, ಮದನೂರು ಕೆಲ ಭಾಗಗಳಾಗಿವೆ. ಕೃಷಿ ಇಲಾಖೆಯ ಮಾಹಿತಿಯಂತೆ 200 ಹೆಕ್ಟೇರ್ ಅತಿಕ್ರಮಣ ಭೂಮಿಯಲ್ಲಿ ಹತ್ತಿ ಬೆಳೆದ್ರೆ 25 ಹೆಕ್ಟೇರ್ ಸಕ್ರಮ ಭೂಮಿಯಲ್ಲಿ ಬೆಳೆಯುತ್ತಾರೆ. ಈ ವರ್ಷದ ಹವಾಮಾನ ವೈಪರೀತ್ಯದಿಂದ 50% ಬೆಳೆ ಗುಣಮಟ್ಟ ಹಾಗೂ ಪ್ರಮಾಣದ ವಿಷಯದಲ್ಲಿ ನಷ್ಟವಾಗಿದೆ. ಕಿರವತ್ತಿ ಮಾರುಕಟ್ಟೆಯಲ್ಲಿ ಕಳೆದ ಸಾಲಿನಲ್ಲಿ 7,776 ಕ್ವಿಂಟಲ್ ಹತ್ತಿ ವಹಿವಾಟು ನಡೆದಿತ್ತು. ಈ ಬಾರಿ ಪ್ರಮಾಣ ಕಡಿಮೆ ಇರಲಿದ್ದು ಗರಿಷ್ಠ 3,000 ಕ್ವಿಂಟಲ್ ವಹಿವಾಟಾಗಬಹುದೆಂದು ಅಂದಾಜಿಸಲಾಗಿದೆ. ಮಾರುಕಟ್ಟೆಯಲ್ಲಿ ಹತ್ತಿ ಖರೀದಿಗೆ ರಾಣೆಬೆನ್ನೂರು, ಬೈಲಹೊಂಗಲ, ತಮಿಳುನಾಡು, ಆಂಧ್ರದಿಂದ ವ್ಯಾಪಾರಸ್ಥರು ಆಗಮಿಸುತ್ತಾರೆ. ಹೊರ ರಾಜ್ಯದ ಖರೀದಿದಾರರು ಬಂದಲ್ಲಿ ಬೆಲೆಯೂ ಹೆಚ್ಚು ಸಿಗಲಿದೆ ಎಂಬುದು ರೈತರ ಅಭಿಪ್ರಾಯವಾಗಿದೆ. ಸಂಜೆ 4ಕ್ಕೆ ಟೆಂಡರ್ ತೆರೆಯಲಾಗಿದ್ದು, ಈ ವರ್ಷದ ಪ್ರಥಮ ದಿನದ ವಹಿವಾಟಿನಲ್ಲಿ ಹತ್ತಿ ಪ್ರತಿ ಕ್ವಿಂಟಾಲ್ಗೆ 15,659 ರೂಪಾಯಿ ಗರಿಷ್ಠ ಬೆಲೆ ಬಂದಿದೆ. ಒಟ್ಟು 337 ಹಂಡಿಗೆ ಮಾರುಕಟ್ಟೆಗೆ ಬಂದಿದ್ದು ರೈತರ ಮೊಗದಲ್ಲಿ ಸಂತಸ ತಂದಿದೆ. ಅಕಾಲಿಕ ಮಳೆ ಹತ್ತಿ ಬೆಳೆಗೆ ಕಟಾವು ಆಗಿದ್ದು ಈ ಬಾರಿ ಪ್ರಮಾಣ ಕಡಿಮೆಯಾಗಲಿದೆ ಹಾಗೂ ರೈತರು ಈ ಬಾರಿ ಕಡಿಮೆ ಪ್ರಮಾಣದಲ್ಲಿ ಬೆಳೆದಿದ್ದು ಹತ್ತಿ ಪ್ರಮಾಣದಲ್ಲಿ ಕುಸಿತವಾಗಲಿದೆ ಎನ್ನುತ್ತಾರೆ ಹತ್ತಿ ಖರೀದಿದಾರ ಮಾಕು ಸೋನು ಕೊಕ್ರೆ. ಈ ಸಲ ಬೆಳೆ ಸ್ವಲ್ಪ ಕಮ್ಮಿ ಆಗ್ತದೆ, ಯಾಕಂದ್ರೆ ಮಳೆ ಬಿದ್ದೆಲ್ಲ ಕಾಯೆಲ್ಲ ಉದುರೋದಿದೆ. ಕಳೆದ ವರ್ಷ ರೇಟಲ್ಲಿ ಸ್ವಲ್ಪ ಜನರಿಗೆ ವರ್ಕೌಟ್ ಆಗ್ತದೆ, ಯಾಕಂದ್ರೆ ಕಳೆದ ವರ್ಷ 7,500 8,000 ಮಟ್ಟ ರೇಟ್ ಇತ್ತು. ಈ ವರ್ಷ ಸಾಧಾರಣ 15,000 ಈಗಾಗಲೇ ಇದೆ. ಈಗ ಇವತ್ತಿನ ಟೆಂಡರ್ ಆಗ್ತದೆ, ಇವತ್ತು ನೋಡ್ಬೇಕು, ಯಾಕಂದ್ರೆ ರೇಟಲ್ಲಿ ಸ್ವಲ್ಪ ವರ್ಕೌಟ್ ಆಗ್ತದೆ. ರೈತರು ಸ್ವಲ್ಪ ಖುಷಿಯಲ್ಲಿ ಇದೆ. ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್, ಗೋಲ್ಡ್, ಡೈಮಂಡ್, ಸಿಲ್ವರ್. ನಮ್ಮಲ್ಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ. ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು. ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು. ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ. ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ. ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್, ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ, ನಂಬರ್ 1/2 ಸಲ್ಮಿನ್ ಆರ್ಕಿಡ್ ಬಿಲ್ಡಿಂಗ್, ಗಣೇಶ್ ಏಜೆನ್ಸೀಸ್ ಹತ್ತಿರ, ಗ್ರೀನ್ ಸ್ಟ್ರೀಟ್, ಕಾರವಾರ.